1552ರಿಂದ 1606ರವರೆಗೆ 54 ವರ್ಷಗಳ ಕಾಲ ಹೈವ, ತುಳುವ, ಕೊಂಕಣ ಪ್ರದೇಶಗಳನ್ನು ಹೊನ್ನಾವರ ಗೇರುಸೊಪ್ಪೆಯನ್ನ ಕೇಂದ್ರವಾಗಿಟ್ಟುಕೊಂಡು ಆಳಿದ ವೀರ ರಾಣಿ ಚೆನ್ನಭೈರಾದೇವಿಯವರ ಅಂಚೆ ಚೀಟಿಯನ್ನ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯವರು ಬಿಡುಗಡೆಗೊಳಿಸಿದರು. 1552ರಿಂದ 1606ರವರೆಗೆ 54 ವರ್ಷಗಳ ಕಾಲ ಹೈವ, ತುಳುವ, ಕೊಂಕಣ ಪ್ರದೇಶಗಳನ್ನು ಹೊನ್ನಾವರ ಗೇರುಸೊಪ್ಪೆಯನ್ನ ಕೇಂದ್ರವಾಗಿಟ್ಟುಕೊಂಡು ಆಳಿದ ವೀರರಾಣಿ ಚೆನ್ನಭೈರಾದೇವಿ ಸರ್ವಧರ್ಮ ಸಮನ್ವಯ ಸಾಧಿಸಿದ ಜೈನ ಅವಿವಾಹಿತ ಮಹಾರಾಣಿಯಾಗಿದ್ದರು. ಪೋರ್ಚುಗೀಸರನ್ನ ಯುದ್ಧದಲ್ಲಿ ಸೋಲಿಸಿ ಉತ್ತರಕ್ಕೆ ಬಂದು ಮತಾಂತರ ಮಾಡಿದ್ದವರನ್ನ ತಪ್ಪಿಸಿದ್ರು. ವಿದೇಶಿಯರೊಂದಿಗೆ ಕಾಳುಮೆಣಸಿನ ವ್ಯಾಪಾರದಲ್ಲಿ ಏಕಸ್ವಾಮ್ಯ ಹೊಂದಿದ ರಾಣಿ ಹೊನ್ನಾವರ ಬಂದರಿನಿಂದ ವಿದೇಶಕ್ಕೆ ಮಸಾಲೆ ಸಾಮಾನು ರಫ್ತು ಮಾಡಿ ಪೆಪ್ಪರ್ ಕ್ವೀನ್ ಎಂದು ಪ್ರಸಿದ್ಧಳಾಗಿದ್ದರು. ಎಲ್ಲ ಸಮಾಜದವರಿಗೆ ಕೃಷಿ, ವ್ಯಾಪಾರ ಮತ್ತು ವ್ಯವಹಾರವನ್ನ ಕಲಿಸಿ ತನ್ನ ಸಾಮ್ರಾಜ್ಯದ ಆದಾಯವನ್ನ ಬೆಳೆಸಿದ್ದಳು. 1606ರಲ್ಲಿ ಕೆಳದಿ ಅರಸರ ಪಿತೂರಿಯಿಂದ ಬಂಧನಕ್ಕೆ ಒಳಗಾಗಿ ಸಾಮ್ರಾಜ್ಯವನ್ನ ಕಳೆದುಕೊಂಡು ಹಳೆ ಇಕ್ಕೇರಿಯ ಕೋಟೆಯಲ್ಲಿ ಬಂಧನದಲ್ಲಿ ಜೀನ ಪದ್ಧತಿಯಂತೆ ನಿರಾಹಾರ ವ್ರತಧಾರಿಯಾಗಿ ಇಹಲೋಕವನ್ನ ತ್ಯಜಿಸುತ್ತಾಳೆ. ಕತ್ತಲಲ್ಲಿ ಹೂತು ಹೋಗಿದ್ದ ಮಹಾರಾಣಿಯ ಇತಿಹಾಸವನ್ನ ಬ್ರಿಟಿಷ್ ಕಾಲದ 300 ದಾಖಲೆಗಳ ಅಧ್ಯಯನ ಮಾಡಿ ನಾಡಿನ ಹೆಸರಾಂತ ಲೇಖಕ ಗಜಾನನ ಶರ್ಮಾ ಅಕಳಂಕ ಚರಿತೆಯ ಕರಿಮೆಣಸಿನ ರಾಣಿ ಚೆನ್ನಭೈರಾದೇವಿ ಎಂಬ ಕಾದಂಬರಿಯನ್ನ ರಚಿಸಿ ರಾಣಿಯನ್ನ ಬೆಳಕಿಗೆ ತಂದಿದ್ರು. ಈ ಕಾದಂಬರಿಯನ್ನ ಓದಿದ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರು ರಾಣಿಯ ನೆಲವಾದ ಹೊನ್ನಾವರದಲ್ಲಿ ಇಂದಿನ ಪೀಳಿಗೆಗೆ ಸ್ಫೂರ್ತಿಯಾಗುವಂತೆ ಥೀಮ್ ಪಾರ್ಕ್ ರಚಿಸಲು 2 ಎಕರೆ ಭೂಮಿಗಾಗಿ ರಾಣಿಯ ಬಂದರು ಶರಾವತಿ ಸಂಗಮದ ಕಾಸರಗೂಡಿನ ಬಳಿ ಭೂಮಿಯನ್ನ ಕೇಳಿದ್ದಾರೆ. 10 ಕೋಟಿ ರುಗಳ ಯೋಜನೆ ಸಿದ್ಧವಾಗಿದೆ. ಹೆಗ್ಗಡೆಯವರ ಪ್ರಯತ್ನದಿಂದ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳು ಚೆನ್ನಭೈರಾದೇವಿಯ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಕಾದಂಬರಿಕಾರ ಗಜಾನನ ಶರ್ಮಾ, ಕಾವಂದರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅಂಚೆ ಕಚೇರಿ ಸಿಬ್ಬಂದಿಗಳು, ಎಕ್ಸಲೆಂಟ್ ಅಕಾಡೆಮಿಯ ಯುವರಾಜ್ ಮತ್ತು ಅವರ ಪತ್ನಿ ರಶ್ಮಿಕಾ ಹಾಗೂ ಇತರರು ಉಪಸ್ಥಿತರಿದ್ದರು. ಈ ವೇಳೆ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತದ ಇತಿಹಾಸದಲ್ಲಿ ಇಂತಹ ಮಹಿಳೆಯರು ಪ್ರಾಂತ್ಯಗಳಲ್ಲಿ ಅದೆಷ್ಟೋ ಮಂದಿ ಇದ್ದಾರೋ ನಾವು ಒಬ್ಬಿಬ್ಬರನ್ನಷ್ಟೇ ಕೊಂಡಾಡಿ ಇಂತಹ ಮಹಾನ್ ಮಹಿಳೆಯರನ್ನ ಮರೆತು ಬಿಟ್ಟಿದ್ದೇವೆ. ಇತಿಹಾಸದ ಮುಖ್ಯವಾಹಿನಿಯಿಂದ ಇಂಥವರನ್ನ ಬದಿಗಿಟ್ಟು ನಮ್ಮ ಇತಿಹಾಸಕ್ಕೆ ನಾವೇ ಪ್ರಾಮುಖ್ಯತೆಯನ್ನ ಕಡಿಮೆ ಮಾಡಿಕೊಂಡಿದ್ದೇವೆ. ಈಗ ಈ ಮಹಾನ್ ಆಡಳಿತಗಾರ್ತಿ, ವ್ಯವಹಾರ ನಿಪುಣೆ, ದಿಟ್ಟ ಮಹಿಳೆಗೆ ನ್ಯಾಯ ಒದಗಿಸುತ್ತಿದೆ. ಅದಕ್ಕೆ ಪ್ರಯತ್ನಿಸಿದ ಎಲ್ಲರಿಗೂ ಅಭಿನಂದನೆಯನ್ನ ತಿಳಿಸಿದರು. ಎಲ್ಲರನ್ನ ಸ್ವಾಗತಿಸಿದ ಧರ್ಮಾಧಿಕಾರಿ ಮತ್ತು ಸಂಸದ ವೀರೇಂದ್ರ ಹೆಗ್ಗಡೆಯವರು ಇತಿಹಾಸದ ಗರ್ಭದಲ್ಲಿ ಅಡಗಿ ಹೋದ ಚೆನ್ನಭೈರಾದೇವಿಯಂತಹ ವ್ಯಕ್ತಿತ್ವಕ್ಕೆ ಇಂದು ನ್ಯಾಯ ಸಂದಾಯವಾಗುತ್ತಿದೆ ಎಂದು ಹೇಳಿ ಎಲ್ಲರನ್ನ ಸ್ವಾಗತಿಸಿದರು. ನಂತರ ಪೋಸ್ಟ್ ಮಾಸ್ಟರ್ ಜನರಲ್ ಜೊತೆಯಲ್ಲಿ ರಾಷ್ಟ್ರಪತಿಗಳು ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದರು. ಸರ್, ನಂಗೆ ನಿಜಕ್ಕೂ ಸಂತೃಪ್ತಿಯ ಭಾವ. ಎಲ್ಲಿಂದೆಲ್ಲಿಗೆ ತಲುಪುತ್ತೆ ರಾಣಿಯ ಸಾಧನೆ. ಹುಕ್ಕಲು ಪರದೇಶಿ ಮಾಣಿಗೆ ರಾಷ್ಟ್ರಪತಿ ಭವನದ ತನಕ ಕರ್ಕೊಂಡು ಹೋದ ರಾಣಿ ಒಂದು ಥರ ಧನ್ಯತೆ. ಚೆನ್ನಭೈರಾದೇವಿ ಆಳಿದ ನೆಲದಲ್ಲಿ ಅವಳ ನೆನಪಿಗೆ 2 ಎಕರೆ ಭೂಮಿ ಕೊಡಿಸಲಾರದ ಅಸಮರ್ಥರು ಎಂಬ ಕಳಂಕ ಬರದಿರುವಂತೆ ಜಿಲ್ಲೆಯ ರಾಜಕಾರಣಿಗಳು ಭೂಮಿ ಕೊಡಿಸಬೇಕಾಗಿದೆ. ಜಿಲ್ಲೆಯ ರಾಣಿ ಚೆನ್ನಭೈರಾದೇವಿ ರಾಷ್ಟ್ರಪತಿ ಭವನದಲ್ಲಿ ಬೆಳಕು ಕಾಣುವಂತೆ ಆಗಿದ್ದಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಬಳಗವನ್ನ ಉತ್ತರ ಕನ್ನಡದ ಜನ, ಕನ್ನಡಿಗರು ಹೃದಯ ತುಂಬಿ ಅಭಿನಂದಿಸಬೇಕಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.